ತಪ್ಪು ಮಾಡೋದು ಸಹಜ ಕಣ, ತಿದ್ದಿ ನಡೆಯೋದು ಮನುಷ್ಯ ಕಣ. ಪಂಚರ್ ಆಗ್ತೀರಾ? ಹೂವಣ್ಣ ಹಾಕ್ತಿವಿ. ಕಾಲೇಜಿಗೆ ಬಂದು ಲೇಟ್ ಆಗಿತ್ತು, ಒಂಚೂರು ಮಾಡ್ಕೊಡ. ಪಂಚರ್ ಎಷ್ಟಾಗುತ್ತಣ್ಣ? ಟೈರು ಪಂಚರ್ ಆಗವೆ. ಒಂದ್ ಪಂಚರ್ ಬಂದು 20 ರೂಪಾಯಿ, 2 ಟೈರ್ಗೆ 40 ರೂಪಾಯಿ ಆಯ್ತಾನೆ. 40 ರೂಪಾಯಿ ಕೊಟ್ರೆ ಮಾಡ್ಕೊಡ್ತೀನಿ. ಇರೋದೇ 10 ರೂಪಾಯಿ ಕಣ, ಹೆಂಗಾದ್ರು ಮಾಡಕ್ ಟೇಸ್ಟ್ ಮಾಡ್ಕೊಳೋಣ. ಕಾಲೇಜಿಗೆ ಬಂದು ಲೇಟ್ ಆಗ್ತೀವಿ. 10 ರೂಪಾಯಿಗೆ ಏನ್ ಬರ್ತಾರೆ ಈಗ? ಒಂದ್ ಟೈರ್ ಪಂಚರ್ 20 ರೂಪಾಯಿ ಆಗದೆ, 2 ಟೈರ್ಗೆ 40 ರೂಪಾಯಿ. 40 ರೂಪಾಯಿ ಕೊಟ್ರೆ ಮಾಡ್ಕೊಡ್ತೀನಿ ಕಣ, ಪಂಚರ್ ಹಾಕೊಡ್ತೀನಿ. ಏನಣ್ಣ? ಈಗ ಒಂದ್ ಕೆಲಸ ಮಾಡು, ಸೈಕಲ್ ಬೇರೆ ಹಳೇದಾಗದೆ ಅಣ್ಣ ಅಂತ ಹೇಳ್ತಾ ಇದ್ಯಾ. 10 ರೂಪಾಯಿ ಐತಲ್ವಾ, 10 ರೂಪಾಯಿ ತಗೊಂಡು ಕುಣಿಗಲ್ ಶಿವಶಕ್ತಿಗೆ ಹೋಗು, 10 ರೂಪಾಯಿ ನಿಮ್ಗೆ ಹೊಸ ಸೈಕಲ್ ಕೊಡ್ತಾರೆ. ಏನಣ್ಣ ಹಿಂಗಂತೀರಾ ನೀವು? ನಿಮ್ಗೆ ಯಾಕೆ ತಗೊಂಡೋಗಿ 10 ರೂಪಾಯಿ ಕೊಡು, ಸೈಕಲ್ ಕೊಡಲಿಲ್ಲ ನಂಗೆ ಬಂದು ಕೇಳು. ಸರಿ ಅಣ್ಣ, ಕೇಳಿ. ಹಂಗೆ ನಮ್ಗೂ ಒಂದ್ ಸೈಕಲ್ ಕೊಡು ಬೈಲಿ. ಯಾವ್ದು ಬೇಕಪ್ಪ ಸೈಕಲ್ ನಿನ್ಗೆ? 10 ರೂಪಾಯಿ ಯಾವ್ದು ಬರುತ್ತೆ? 10 ರೂಪಾಯಿಗೆ ನಮ್ದು ದೇಶದ ಹೆಮ್ಮೆ ಟಾಟಾ ಬ್ರ್ಯಾಂಡ್ ಸೈಕಲ್ 10 ರೂಪಾಯಿ. ನಿನ್ಗೆ ಯಾವ ಸೈಜ್ ಬೇಕು ನೋಡು. ಮತ್ತೆ ನೋಡು, ಶಾಕ್ ಅಬ್ಸರ್ವ್ ಬೇಕಾ? ಯಾವ್ದು ಬೇಕು ನೋಡು, ಶಾಕ್ ಅಬ್ಸರ್ವ್ ಇರೋದು ಬೇಕಾ? ಇತ್ತಾಂಡ್ರು 10 ರೂಪಾಯಿ, ಇತ್ತಾಂಡ್ರು 10 ರೂಪಾಯಿ, ಇತ್ತಾಂಡ್ರು 10 ರೂಪಾಯಿ. ಎಲೆಕ್ಟ್ರಿಕ್ ತಾಂಡ್ರು 10 ರೂಪಾಯಿ. ಸಣ್ಣ ಮಕ್ಳಿಂದ ದೊಡ್ಡ ಮಕ್ಳು, ಲೇಡೀಸ್ ಬೇಕಾ? ಲೇಡೀಸ್ ತಾಂಡ್ರು 10 ರೂಪಾಯಿ. ನಿಂಗೆ ಯಾವ್ದು ಬೇಕು ಹೇಳಪ್ಪ? ನೀನ್ ನೋಡು, ಒಳ್ಳೆ ಕಾಲೇಜ್ ಹೀರೋ ಇದ್ದಂಗಿದ್ಯಾ. ಇದೇ ತಗೋ, ಕೂತ್ರೆ ಇದ್ದಂಗೆ ನೋಡು. 10 ರೂಪಾಯಿ ಕೊಡು, ತಾಂಡ್ ಹೋಯ್ತಾ ಈಗ್ಲೇನೆ. ನೋಡಿ ಹೆಂಗೈತೆ 10 ರೂಪಾಯಿ ಸೈಕಲ್. ಹೊಡೆದ್ಬಿಟ್ಟು ಹೇಳೋದಿನ್ ನನ್ಗೆ. ಬರೀ 10 ರೂಪಾಯಿ. ಅರುಣ್ ಅವರೇ, ಕಳೆದ ವಿಡಿಯೋದಲ್ಲಿ ನಮ್ಗೆ ಹಲವಾರು ಕಂಪ್ಲೇಂಟ್ಸ್ಗಳು ನಿಮ್ ಬಗ್ಗೆ. ಏನು ಅಂತ ಅಂದ್ರೆ, ಒಂದು ವಿಡಿಯೋ ಮಾಡಿ ಹಾಕಿದ್ದೀರಾ ನೀವು, ಸುಮಾರು ಲಕ್ಷಗಟ್ಟಲೆ ಜನ ಆ ವಿಡಿಯೋ ನೋಡಿದ್ದಾರೆ, ಸಾವಿರಾರು ಜನ ಕಾಮೆಂಟ್ ಮಾಡಿದ್ದಾರೆ. 10 ರೂಪಾಯಿಗೆ ಸೈಕಲ್ ಕೊಡಕ್ಕೆ ಹೇಗೆ ಸಾಧ್ಯ ಅನ್ನೋ ಕ್ವಶನ್ನು ನಮಗೆ ತುಂಬ ಜನ ಕೇಳ್ತಿದ್ದಾರೆ. ಆದರೆ ಈ ಗೋಡನಲ್ಲಿದ್ದಾಗ ನೀವು ಬಂದವ್ರಿಗೆಲ್ಲ ಸೈಕಲ್ ಇಲ್ಲ ಅಂತ ಹೇಳಿ ಕಳಿಸಿದ್ದೀರಾ. ಸೈಕಲ್ ಮಾರಿದ್ರ ಏನಾಯ್ತು ಅನ್ನೋದ್ರ ಬಗ್ಗೆ ನಮ್ಗೆ ಹೇಳಿ. ಅಣ್ಣ, ನೀವು ನಮ್ಮ ಪೇಜ್ ನ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಪ್ರತಿಯೊಬ್ಬರಿಗೂ 10 ರೂಪಾಯಿ ಇಸ್ಕೊಂಡೆ, ಇನ್ನು 10 ರೂಪಾಯಿನೂ ಇಸ್ಕೊಂಡಿಲ್ಲ, 10 ರೂಪಾಯಿ ಕಾಯಿನಿಲ್ಲ ಅನ್ಬಿಟ್ಟು ಅದು ಇಸ್ಕೊಂಡಿಲ್ಲ, ಹಂಗೆ ಕೊಟ್ಬಿಟ್ಟಿದೀವಿ. ನೀವು ವಿಡಿಯೋ ಮಾಡದ್ಮೇಲೆ ಅಣ್ಣ 3 ಲೋಡು ವಿಡಿಯೋ ಸೈಕಲ್ ಖಾಲಿ ಆಗೈತೆ. ಆ ವಿಡಿಯೋನು ಸಹಿತ ನಾವು ನಮ್ಮ ಪೇಜ್ ಅಲ್ಲಿ ಹಾಕಿದೀವಿ ನೋಡಿ. ಲಾಸ್ಟ್ಗೆ ದಸರಾ ದೀಪಾವಳಿಗೆ ತರಿಸಬೇಕು ಅಂದ್ಬಿಟ್ಟು ಮತ್ತೆ 3 ಲೋಡು, ಮತ್ತೆ ನೋಡೋಣ 2600 ಕಿಲೋಮೀಟರ್ ಲೂಧಿಯಾನಾದಲ್ಲಿ ಫ್ಯಾಕ್ಟ್ರಿ ಲೂಧಿಯಾನಾದಲ್ಲಿ ಇರೋದು. ಅಲ್ಲಿಂದಾನೆ ಡೈರೆಕ್ಟ್ ಫ್ಯಾಕ್ಟ್ರಿಯಿಂದಾನೆ ನಮ್ಗೆ ಬರ್ತಾ ಇರೋದು. ಡೈರೆಕ್ಟ್ ಯಾರು ಮಧ್ಯದಲ್ಲಿ ಇದಿಲ್ಲ, ನಾವೇ ಡೈರೆಕ್ಟ್ ಡೀಲರ್ ಇರೋದ್ರಿಂದ ಡೈರೆಕ್ಟ್ ಲೂಧಿಯಾನದಿಂದ ಬರುತ್ತೆ. 15 ದಿನ ಆಯ್ತಣ್ಣ ಸ್ಟಾಕ್ ಇಲ್ದಲೆ. ಈಗ ಮೊನ್ನೆ ಬಂದ್ಮೇಲೆ ನಿಮ್ನ ಕರೆದಿ ಮತ್ತೆ ವಿಡಿಯೋ ಮಾಡ್ತಾ ಇರೋದು. ನಾವು ನೀವ್ ಹೇಳೋದನ್ನ ನಂಬಕ್ಕಾಗಲ್ಲ ಸರ್. ಈಗ ನೀವು ಸೈಕಲ್ ಏನಾರ ಖರೀದಿ ಮಾಡಿದೀರಾ ಅಥವಾ ಏನು? ಸರ್ ನಾವು ಹೋದ ವಾರ ಬಂದಿದ್ದೆ ಸರ್, ಖರೀದಿ ಮಾಡಕ್ಕೆ ಬಂದಿದ್ದು, ಸ್ಟಾಕ್ ಇರ್ಲಿಲ್ಲ. ಹಂಗಾಗಿ ಇವತ್ತು ನೋಡಿ ಸರ್, ಇಲ್ಲೇ ಇದೆ 10 ರೂಪಾಯಿ ತೊಳಿ. ಅರುಣ್ ಅವರ ಸೈಕಲ್ ಬೇಕು ತಗೊಂಡೋಗ್ತಾ ಇದೀವಿ ಸರ್. ನಾವು ಒಂದು ವಾರದಿಂದ ಗಾಡಿ ಬರ್ತದೆ ಅಂತ ವೇಟ್ ಮಾಡ್ದೋ. ಗಾಡಿ ಬಂದಿದೆ, ಇವತ್ತು ಗಾಡಿ ತೊಳಕ್ಕೆ ಬಂದಿದ್ದೀವಿ. ಅರುಣ್ ಅವರು ಸೈಕಲ್ ಇಲ್ಲ ಅಂತ ಸುಮಾರು ಜನಕ್ಕೆ ವಾಪಸ್ ಕಳಿಸಿ. ಇಲ್ಲ ಸರ್, ಗಾಡಿ ಬರ್ತದೆ ಅಂತ ಹೇಳಿದ್ರು, 2 ದಿವಸ ಡಿಲೇ ಆಯ್ತು. ಇವತ್ತು ಗಾಡಿ ಬಂದಿದೆ, ಇವತ್ತು ಖರೀದಿ ಮಾಡ್ತಾ ಇದೀವಿ. ಇದು ನಾವು ಬೇರೆ ಕಡೆ ಮಾರ್ಕೆಟ್ ಅಲ್ಲಿ ಅದು ಇದು ಬ್ರ್ಯಾಂಡ್ ಇಲ್ಲ ಅಣ್ಣ. ಟಾಟಾ ನಮ್ ದೇಶದ ಹೆಮ್ಮೆ, ಅದನ್ನ ಟಾಟಾದ ನಾವು ಮಾರ್ಲೇಬೇಕು ಅಂತ ನಾವು ತರಿಸಿ ಮಾಡ್ತಾ ಇರೋದಣ್ಣ. ಬೇರೆ ಬ್ರ್ಯಾಂಡ್ ಯಾವ್ದು ನಮ್ಮ ಅಂಗಡಿಲಿ ಹುಡುಕಿ ಯಾವ ಗೋಡನಲ್ಲೂ ಇಲ್ಲ. ನಾವು ಅಂಗಡಿ ಒಂದೇ ಸಿಂಗಲ್ ಪೀಸು ಬೇರೆ ಕಂಪ್ನಿ ಇಟ್ಟಿಲ್ಲ ಅಣ್ಣ, ಬರೇ ಟಾಟಾ ಬ್ರ್ಯಾಂಡು. ಅದು ನಂಬಿಕೆಗೆ ಜನ ಬಂದು ನಮ್ಮ ಹತ್ರ ತಾಯ್ತಾರೆ, ಸರ್ವಿಸ್ ಹಂಗೆ ಕೊಡ್ತಾ ಇದೀವಿ. ಬಟ್ 15 ದಿನ ಸ್ಟಾಕ್ ಇರ್ಲಿಲ್ಲ. ದಸರಾ ದೀಪಾವಳಿ ಆಫರ್ ವಿತ್ ಈಗ ಕಸ್ಟಮರ್ ಮಕ್ಳಿಗೂ ಸಹಿತ ನಾವು ಗಿಫ್ಟ್ ಕೊಡ್ತಾ ಇದೀವಿ. ಸಣ್ಣ ಮಕ್ಳು ಕರ್ಕೊಂಡ್ ಬಂದವ್ರ ಮಕ್ಳುಗಳಿಗೆ ಅವ್ರು ಗಿಫ್ಟ್ ಕೊಟ್ಟು 10 ರೂಪಾಯಿ ಈಸ್ಕೊಂಡು ನಾವು ಅವ್ರಿಗೆ ಸೈಕಲ್ ಏನ್ ಗಿಫ್ಟ್ ಕೊಡ್ತೀರಾ ಅಣ್ಣ? ಸ್ವೀಟ್ ಬಾಕ್ಸ್, ವಾಟರ್ ಬಾಟ್ಲು. ಯಾರು ಬಂದ್ರು ಗಿಫ್ಟ್ ಕೊಡ್ತೀರಾ? ಕೊಡ್ತೀವಿ 9 ದಿನನೂ. 9 ದಿನ, ನವರಾತ್ರಿ 9 ದಿನ. ನಿನ್ನೆಯಿಂದನೂ ಸ್ಟಾರ್ಟ್. ನಾನ್ ಸೈಕಲ್ ತಗೊಂಡು 10 ಜನ ಕರ್ಕೊಂಡ್ ಬರ್ತೀನಿ. 10 ಜನಕ್ಕೂ ಕೊಡ್ತೀನಿ ಅಣ್ಣ. 10 ಜನಕ್ಕೂ ಒಂದೊಂದು ಸ್ವೀಟ್ ಬಾಕ್ಸ್ ಕೊಡ್ತೀವಿ, ಮತ್ತೆ ಗಿಫ್ಟ್ ಕೊಡ್ತೀವಿ ಅಣ್ಣ. ನಾವು ಏನ್ ಮಾಡ್ತಾ ಇರೋದು ಟಾಟಾ ಕಂಪ್ನಿದು ಅಷ್ಟು ನಂಬಿಕೆ ಬ್ರ್ಯಾಂಡ್ ಅಣ್ಣ ಮಾಡ್ತಾ ಇರೋದು. ನಾಳೆ ಜನ ಜಾಸ್ತಿ ಗಲಾಟೆ ಆಗುತ್ತೆ. ಜನ ನಾವು ತಾಳ್ಮೆಯಿಂದ ಬಂದವ್ರಿಗೆಲ್ಲ ಕೊಡ್ತೀವಿ ಅಣ್ಣ. ಜನ ಹೆಂಗೆ ಜಾಸ್ತಿ ಬಂದ್ರು ನಾವು ಕಂಟ್ರೋಲ್ ಮಾಡಿ ಕೊಡ್ತೀವಿ. ನಾವು ಡೆಲಿವರಿ ಪಾಯಿಂಟ್ ತಗೊಂಡೋಗಿ ಡೆಲಿವರಿ ಮಾಡಿ ಅವ್ರಿಗೂ ನಾವು ಒಂದು ಆರ ಸನ್ಮಾನ ಎಲ್ಲ ಮಾಡಿ ಕೊಡ್ಬೇಕು. ನಿಮ್ಗೆ ಮಾಡಕ್ ಬೇರೆ ಕ್ಯಾಮ್ ಇಲ್ವಾ? ಸೈಕಲ್ ತಾಳೋದು ನಾವು ಕಾರ್ ತಾಳ ಫೀಲ್ಗೆ ಅವ್ರಿಗೆ ಕೊಡ್ತಾ ಇದೀವಿ ಅಣ್ಣ. 10 ರೂಪಾಯಿಗೆ ಒಂದು ಸೈಕಲ್ ಪಂಚರ್ ಹಾಕಕ್ಕೆ ಜನ ಹಿಂದು ಮುಂದೆ ನೋಡುವಂತ ಕಾಲದಲ್ಲಿ ನೀವು ಸೈಕಲ್ನೇ ಕೊಡ್ತೀರಿ ಅಂದ್ರೆ ಹೇಗ್ ಸಾಧ್ಯ? ನೋಡಿ ಸರ್, ನಾವು ಬಜಾಜ್ ಫೈನಾನ್ಸ್ ಅಲ್ಲಿ ಟೈಅಪ್ ಆಗಿದ್ದೀವಿ. ನಮ್ಮ ಬಜಾಜ್ ಫೈನಾನ್ಸ್ ನಮ್ಮ ಕನಸುಗಳನ್ನ ಸಕ್ಸಸ್ ಮಾಡೋದಕ್ಕೆ ಬರೀ 10 ರೂಪಾಯಿ ಡೌನ್ ಪೇಮೆಂಟ್ ಅಲ್ಲಿ ಒಂದು ಸೈಕಲ್ ಕೊಡ್ತೀವಿ. ಮತ್ತೆ EMI ಅಷ್ಟೇ. ಮಂತ್ಲಿ ಅವ್ರಿಗೆ ಜಾಸ್ತಿ 1000 ರೂಪಾಯಿ ಇರಲ್ಲ, ಬರೀ 800, 900, 1000, 1500, 2000 ಅವ್ರಿಗೆ ಅನುಕೂಲಕ್ಕೆ ತಕ್ಕನಾಗೆ EMI ಮಾಡ್ಕೊಡ್ತೀವಿ. 6 ತಿಂಗಳು, 10 ತಿಂಗಳು, ವರ್ಷ ಯಾವ ತರ ಬೇಕಾದ್ರೂ EMI ಮಾಡ್ಕೊಡ್ತೀವಿ. ಬಜಾಜ್ ಫೈನಾನ್ಸ್ ಇಂದ ಒಬ್ರು ಸಣ್ಣ ಕನಸು ನನ್ಸಾಗೋ ತರ ಮಾಡ್ತಾ ಇದೀವಿ. ಸ್ನೇಹಿತರೆ, ದಸರಾ ಶುಭಾಶಯಗಳು. ಇವತ್ತು ವಿಶೇಷವಾಗಿ ನಾವು 2ನೇ ವಿಡಿಯೋ ಮಾಡ್ತಾ ಇದ್ದೀವಿ. ಈ ಬಾರಿಯೂ ಕೂಡ ವಿಶೇಷವಾಗಿ 10 ರೂಪಾಯಿ ಸೈಕಲ್ ಜೊತೆಗೆ ಆ ಸೈಕಲ್ ಖರೀದಿ ಯಾರು ಮಾಡಿದ್ದಾರೆ ಆ ಮಾಡೋದಕ್ಕೆ ಬಂದಂತ ಸ್ನೇಹಿತರಿಗೆ ಪ್ರತಿಯೊಬ್ಬರಿಗೂ ಗಿಫ್ಟ್ ಇದೆ. ದಸರಾ ಪ್ರಯುಕ್ತ 9 ದಿನ
ಅದೇನು ಉಡುಗೊರೆ ಕೊಡ್ತಾರೆ ಅಂತ ಗೊತ್ತಿಲ್ಲ. ನೀವು ಕೂಡ ಸ್ನೇಹಿತರ ಜೊತೆ ಬಂದು ದಯವಿಟ್ಟು ಸೈಕಲ್ ಖರೀದಿ ಮಾಡಿ, ನಿಮ್ಮ ಸ್ನೇಹಿತರಿಗೂ ಗಿಫ್ಟ್ ಕೊಡಿಸಿ, ಎಲ್ಲರೂ ಕೂಡ ದಸರಾ ಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡಿ ಅಂತ ಕೇಳ್ಕೊಳ್ತಾ, ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ಇದುವರೆಗೂ ನೋಡಿದ್ದ ಎಲ್ಲರಿಗೂ ಕೂಡ ಧನ್ಯವಾದಗಳು.